ನಮಸ್ಕಾರ ಫ್ರೆಂಡ್ಸ್, ನೋಡ್ತಾ ಇದ್ದೀರಾ ನಮ್ಮ ರಕ್ತಚಂದನ ಮರಗಳು ಫಾರ್ಮು ಅಪ್ರೂವ್ಡ್ ಗೌರ್ಮೆಂಟ್ ಆಫ್ ಇಂಡಿಯಾ. ಸೊ ಕೊಲಾಬ್ರೇಟೆಡ್ ವಿತ್ ಆಂಧ್ರ ಗೌರ್ಮೆಂಟು. ಇದು ನಮ್ಮ ಕೃಷ್ಣಾ ಡಿಸ್ಟಿಕ್ಕು, ಸೊ ನೆಲ್ಲೂರು. ಸೊ ಇಲ್ಲಿ ಕಂಪ್ಲೀಟ್ ಆಗಿ ಬಂದ್ಬಿಟ್ಟು 175 ಎಕರೆಯಲ್ಲಿ 70,000 ಮರಗಳು. ಸೊ ಇದು ಮರಗಳು ನೀವೇನು ನೋಡ್ತಾ ಇದ್ದೀರಾ, ಇದು ಆಲ್ಮೋಸ್ಟ್ ಬಂದ್ಬಿಟ್ಟು ನಿಮಗೆ 3 ವರ್ಷ ಮರ. ಇನ್ನೊಂದು 3 ವರ್ಷ ಇಲ್ಲ 4 ವರ್ಷಕ್ಕೆ ಕಟಾವ್ ಆಗುತ್ತೆ. ಇದರಿಂದ ನಿಮಗೆ ರೆವಿನ್ಯೂ ಜನರೇಷನ್ ಆಗುತ್ತೆ. ಸೊ ರೆವಿನ್ಯೂ ಜನರೇಷನ್ ಲ್ಯಾಂಡು ನಿಮ್ಮದು ಲೈಫ್ ಲಾಂಗ್. ಇದರೊಳಗೆ ನಿಮಗೆ ರೆವಿನ್ಯೂ ಬಂದ್ಬಿಟ್ಟು 9-10 ಇಯರ್ಸ್ ಒಂದ್ಸತಿ ರೆವಿನ್ಯೂ ಜನರೇಟ್ ಆಗುತ್ತೆ. ನಿಮ್ಮಲ್ಲಿ ಡಬಲ್ ಬೆನಿಫಿಟ್. ಯಾವ ಥರ ಜನರೇಟ್ ಆಗುತ್ತೆ ಸರ್ ರೆವಿನ್ಯೂ? ಈಗ ನಾರ್ಮಲ್ ಆಗಿ ಏನಾಗುತ್ತೆ, ಒಂದು ನಾರ್ಮಲ್ ಮರ ಅಂತಂದ್ರೆ ಆ ಮರಗಳಲ್ಲಿ ನಿಮಗೆ ಏನು ಆದಾಯ, ಫಾರ್ ಎಕ್ಸಾಂಪಲ್ ಹೂ ಮರ ಅಂತಂದ್ರೆ ಹೂ ಬಿಡಬೇಕು, ಇಲ್ಲ ಅಂತಂದ್ರೆ ನಿಮ್ಗೆ ಅಲ್ಲಿ ಹಣ್ಣು ಬಿಡಬೇಕು. ಸೊ ನಮ್ಮಲ್ಲಿ ಏನಾಗುತ್ತೆ ಗೊತ್ತಾ, ಇದು ರಕ್ತಚಂದನ. ರಕ್ತಚಂದನ ಬಂದ್ಬಿಟ್ಟು ಸಿಗೋದು ಗೌರ್ಮೆಂಟ್ ಅಪ್ರೂವಲ್. ಸೊ 2006 ಇಂದ 2006 ಇಂದ ನಿಮ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಆದ್ರೆ ನಾವೇನ್ ಮಾಡ್ತೀವಿ, ಒಂದು ಅರ್ಧ ಎಕರೆ 1 ಎಕರೆ ಹಾಕಿದ್ರೆ ಅಷ್ಟು ಬೆನಿಫಿಟ್ ಸಿಗಲ್ಲ. ಇದು ಬಂದ್ಬಿಟ್ಟು ನಿಮಗೆ ಒಂದು 5 ಅಡಿ ಸಿಬ್ಲಿಂಗ್ ನೋಡ್ತಾ ಇರ್ಬೋದು ನೀವು ನೋಡಿ. ಇದು ಬಂದ್ಬಿಟ್ಟು 5 ಅಡಿ ಸಿಬ್ಲಿಂಗಿಗೆ 5 ಅಡಿ ಗ್ಯಾಪ್ ಅಲ್ಲಿ ಒಂದೊಂದು ಮರ ಹಾಕ್ತಿವಿ. ಇದು ಬಂದ್ಬಿಟ್ಟು ನಿಮ್ಗೆ ಆಲ್ಮೋಸ್ಟ್ ಈ ಸೈಜ್ ಮರ ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ನಿಮ್ಗೆ ಆಲ್ಮೋಸ್ಟ್ ಒಂದು 4 ವರ್ಷ ಆಗಿದೆ. ಇನ್ನೂ ನಿಮಗೆ 4 ವರ್ಷಕ್ಕೆ ಫಲ ಸಿಗುತ್ತೆ. ಯಾವಾಗ ಏನಾಗುತ್ತೆ, ಗಾತ್ರ ಸ್ವಲ್ಪ ದೊಡ್ಡದಾಗತ್ತೆ, ಉದ್ದನೂ ಸ್ವಲ್ಪ ದೊಡ್ಡದಾಗತ್ತೆ. ಸೊ ಬುಡದಿಂದ ಕೆಳಗವರೆಗೂ ನಿಮಗೆ ಆದಾಯ ಬರುತ್ತೆ. 10 ವರ್ಷಕ್ಕೆ ಒಂದ್ಸತಿ ಇನ್ಕಮ್. ಪ್ಲಸ್ ನಿಮಗೆ ಏನು ಫೆಸಿಲಿಟಿ ಸಿಗುತ್ತೆ, ಡ್ರಿಪ್ ಇರಿಗೇಷನ್ ನೋಡ್ತಾ ಇದ್ದೀರಾ ಈಗ, ಇದು ಡ್ರಿಪ್ ಇರಿಗೇಷನ್. ನಿಮಗೆ ನೀರಿನ ವ್ಯವಸ್ಥೆ ಆರಾಮಾಗಿ ಒಂದೊಂದು ಮರಕ್ಕೆ ಬಂದ್ಬಿಟ್ಟು ನೀರು ವ್ಯವಸ್ಥೆ ಬರುತ್ತೆ. ಇದರಿಂದ ನಿಮ್ಗೆ 10 ವರ್ಷಕ್ಕೊಂದ್ಸತಿ ಇನ್ಕಮ್ ಬರುತ್ತೆ. ಸೊ ನೀವು ಹಾಕಿದ ಬಂಡವಾಳ ನಿಮ್ಗೆ ರಿಟರ್ನ್. ಸೆಕೆಂಡ್, ನಿಮ್ ಲೈಫ್ ಲಾಂಗ್ ಲ್ಯಾಂಡ್ ಹಾಕಿದ್ದು ಬಂಡವಾಳ ಅಂದ್ರೆ ಅರ್ಥ ಆಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಈಗ ಅರ್ಧ ಎಕರೆಗೆ ಬಂದ್ಬಿಟ್ಟು ಒಂದು 8 ಲಕ್ಷ ಕೊಟ್ಟಿರ್ತೀರಾ. 8 ಲಕ್ಷ ರಿಟರ್ನ್ಸ್ ಕೇಳ್ಬೋದು, ಏನ್ ನನಗೆ ರಿಟರ್ನ್ಸ್ ಅಂತ. ಭೂಮಿ ನಿಮ್ಮ ಹೆಸರಲ್ಲಿ ಇರುತ್ತೆ ಲೈಫ್ ಲಾಂಗ್. 10 ಇಯರ್ಸ್ ಮತ್ತೆ ನಿಮಗೆ ರೆವಿನ್ಯೂ ಬರುತ್ತೆ. ಸರಿ, ಇವಾಗ ಒಂದು 10 ಗುಂಟೆಗೆ ನಾವು ಹಾಕಿದಿರಿ ನೆನ್ಸ್ಕೊಳ್ಳಿ, ಅಂದ್ರೆ 25 ಸೆಂಟ್ ಅಂದ್ರೆ ಕೂಡ ಎಷ್ಟು ಮರ ಬರುತ್ತೆ? ಸೊ 10 ಗುಂಟೆಗೆ ನೀವು ಹಾಕಿದ್ರು ಸೊ ಆರಾಮಾಗಿ ನಿಮಗೆ ಒಂದು 100 ಒಂದು 100 ಮರಗಳು ಸರ್, ಒಂದು 100 ಮರಗಳು ಬರುತ್ತೆ ಸರ್. ಸೊ 100 ಮರ ನಿಮಗೆ ಅದರಲ್ಲಿ ರಿಟರ್ನ್ಸ್ ಏನು ಬರುತ್ತೆ ಸರ್? 100 ಮರನೂ ನಿಮಗೆ ರಿಟರ್ನ್ಸ್ ಸರ್. 10 ಇಯರ್ಸ್ ಆದ್ಮೇಲೆ 10 ವರ್ಷ ಆದ್ಮೇಲೆ ಅದರಲ್ಲಿ ನಿಮಗೆ ರಿಟರ್ನ್ಸ್ ಎಷ್ಟು ಬರುತ್ತೆ ಸರ್? ರಿಟರ್ನ್ಸ್ ಬಂದ್ಬಿಟ್ಟು ನಿಮಗೆ ಅಪ್ರಾಕ್ಸ್ ಒಂದು 1.8 CR ಬರುತ್ತೆ ಸರ್. ಪ್ಲಸ್ ಸಬ್ಸಿಡಿ ಇದೆ. ಹೌದು, ಸಬ್ಸಿಡಿ ಇದೆ ಸರ್. ಪ್ಲಸ್ ನಿಮಗೆ ಇದ್ರೊಳಗೆ ಏನಾಗುತ್ತೆ, ಇದ್ರೊಳಗೆ ನಿಮಗೆ ಮೇಂಟೆನೆನ್ಸ್ ಫ್ರೀ ಸರ್. ಮೇಂಟೆನೆನ್ಸ್ ಅಲ್ಲಿ ನಾವೇ ನೋಡ್ಕೊಂತೀವಿ. ನಮ್ದೇನು ಮೇಂಟೆನೆನ್ಸ್, ಫಾರ್ ಎಕ್ಸಾಂಪಲ್ ತಾವು ಬೆಂಗಳೂರಲ್ಲಿ ಇದ್ರಿ ಇಲ್ಲ ಹೈದರಾಬಾದ್ ಇದ್ರಿ, ನಿಮ್ಗೆ ನೋಡ್ತಾ ಇದ್ರಿ ನಮ್ಮ ತೋಟದಲ್ಲಿ ನಮ್ಮ ರಕ್ತಚಂದನ ಬಗ್ಗೆ ಗೊತ್ತಿರೋ ತೋಟದಲ್ಲಿ ಫಾರ್ಮ್ ಹೌಸ್ ಕೊಟ್ಟಿದ್ದೀವಿ. ಸೊ ರೈತರು ಬಂದ್ಬಿಟ್ಟು ಇರ್ತಾರೆ. ಸೊ ಬೆಳಗಿಂದ ಸಂಜೆ ತನಕ 2 ಅವರ್ ಸರ್. ಬೆಳಗ್ಗೆ 4 ಅವರ್ ಸರ್, ಸಂಜೆ 4 ಅವರ್. ಸೊ ಬೆಳಗ್ಗೆ ಏನ್ ಮಾಡ್ತಾರೆ, 9 ಗಂಟೆಯಿಂದ ನಿಮಗೆ ಒಂದು 6 ಗಂಟೆಯಿಂದ ಒಂದು 8 ಗಂಟೆ ತನಕ ಅದ್ರ ಮೇಂಟೆನೆನ್ಸ್ ನೋಡಿ, ಕ್ಲೀನ್ ಮಾಡೋದಿರ್ಬೋದು, ಇದಕ್ಕೆ ನೀರು ವ್ಯವಸ್ಥೆ ಇರ್ಬೋದು, ಸೊ ಟ್ಯಾಪ್ ಫೆಸಿಲಿಟಿ ಇದೆಲ್ಲ ಅವ್ರಿಗೆ ರೆಡಿ ಮಾಡ್ತಾರೆ. ತಿರ್ಗಾ ಸಂಜೆ ಅದೇ ತರ ಮಾಡಿದ್ರೆ ಮೇಂಟೆನೆನ್ಸ್. ಕರೆಂಟ್ ಎಲ್ಲ ಯಾವ ತರ ಸರ್ ಇಲ್ಲಿ ಕರೆಂಟ್ ಎಲ್ಲ ನೋಡಿ ಸರ್, ನಾವು ಸೋಲಾರ್ ನೋಡ್ತೀರಾ ಈ ಕಡೆ ನನ್ನ ಬಲಗಡೆ ನೋಡಿ ಸೋಲಾರ್ ಬರುತ್ತೆ. ಸೋಲಾರ್ ಸಿಸ್ಟಮ್ ನೋಡ್ತೀರಾ, ಇದು ಬಂದ್ಬಿಟ್ಟು ಕ್ರಾಸ್ ಕಟಿಂಗ್ ಸರ್. ನಿಮಗೆ ಎಕ್ಸ್ಟ್ರಾ ಫೆಸಿಲಿಟೀಸ್ ನಿಮಗೆ ನೆಸೆಸರಿ ಇಲ್ಲ. ಡೈರೆಕ್ಟ್ ಸನ್ಲೈಟ್, ಸೋಲಾರ್ ಸಿಸ್ಟಮ್, ಇದರಿಂದ ಎನರ್ಜಿ ಜನರೇಟ್ ಆಗುತ್ತೆ. ಟೋಟಲ್ ಇರಿಗೇಷನ್ಸ್ ಎಲ್ಲ ಮಾಡಿದ್ದಾರೆ ಕಂಪ್ಲೀಟ್ ಆಗಿ 170 ಎಕರೆಗೆ ಸರ್. ಈ ತರ ಬಂದ್ಬಿಟ್ಟು ನಿಮಗೆ ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ಬಂದ್ಬಿಟ್ಟು ಇದರ ಪ್ಲಾಂಟೇಶನ್ ತುಂಬಾ ಇದೆ ಸರ್. ಇದರಿಂದ ನಿಮಗೆ ಬೋರ್ವೆಲ್ಗೆ ಹೋಗುತ್ತೆ ಸರ್. ಬೋರ್ವೆಲ್ ಕರೆಂಟ್ ರೆವಿನ್ಯೂ ಜನರೇಷನ್ ಆಗುತ್ತೆ. ಕರೆಂಟ್ ಇಂದ ನಿಮಗೆ ಅಲ್ಲಿಂದ ಪಂಪ್ ಹೌಸ್ ಇರುತ್ತೆ ನೋಡಿ, ಹಿಂಗಡೆ ಪಂಪ್ ಹೌಸ್ ಇದೆ. ಸೊ ಪಂಪ್ ಹೌಸ್ಗೂ ಸೋಲಾರ್ ಇನ್ಸ್ಟಾಲ್ ಮಾಡಿದ್ವಿ. ಟೋಟಲ್ ಇದು ಎಲ್ಲ ಸೇರಿಸಿ ಎಷ್ಟು ಎಕರೆ ಬರುತ್ತೆ? 175 ಎಕರೆ ಸರ್. ಇದು 175 ಡಿಸ್ಟ್ರಿಕ್ಟ್, ಆಮೇಲೆ ಇದು ಊರ ಹೆಸರು ಹಂಗೆ ನೆಲ್ಲೂರು ಡಿಸ್ಟ್ರಿಕ್ಟ್ ಸರ್. ಕೃಷ್ಣಾ ತಾಲೂಕು ಅಂತ ಬರುತ್ತೆ ಸರ್. ನಮ್ಮ ಬೆಂಗಳೂರಿಂದ ನಿಮಗೆ ಹಾರ್ಡ್ಲಿ ಅಂತಂದು 200 ಕಿಲೋಮೀಟರ್ 220 ಕಿಲೋಮೀಟರ್ ಸರ್. ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಸರ್. ಇದು ಏನಂತ ಹೇಳಿದ್ರೆ, ಇವತ್ತು ಒಂದು 10 ಗುಂಟೆಯಲ್ಲಿ ಕೂಡ ನಾವು ತಗೊಂಡ್ರೆ ಕೂಡ ಒಂದು 8 lakhs ನಾವು ಇನ್ವೆಸ್ಟ್ ಮಾಡಿದ್ರೆ ಕೂಡ ನಮಗೆ ರಿಟರ್ನಬಲ್ ಬಂದು 2 crores 10 lakhs ವರೆಗೂ ಇದೆ ಅಲ್ವಾ? ಇವಾಗ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕೋದು, ಇನ್ನೊಂದ್ರಲ್ಲಿ ಹಾಕೋದು, ಅದು ಬರುತ್ತೋ ಇಲ್ಲೋ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇನ್ನೊಂದು ನಮಗೆ ಹೇಳಕ್ ಮತ್ತೆ, ಈಗ ನಾನು ನಿಮಗೆ ಇದು ರೆಡ್ ಸ್ಯಾಂಡ್ ತೋರಿಸಿದ್ನಲ್ಲ ಸರ್, ಇದು ಬಂದ್ಬಿಟ್ಟು ನಾವು ಪ್ರೈವೇಟ್ ಅವ್ರು ಮಾಡಕ್ ಆಗಲ್ಲ ಸರ್. ಇದು ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ. ಈಗ ಸ್ಟೇಟ್ ನಾವು ಮೇಂಟೈನ್ ಮಾಡ್ತಿರೋದು ಇದು ಸರ್. ಆಫ್ಟರ್ ಬಲ್ಕ್ ಮೇಲೆ ಒಂದು 7 ವರ್ಷ ಆದ್ಮೇಲೆ ನಿಮಗೆ ಗೌರ್ಮೆಂಟ್ ಈ ತರ ಟ್ಯಾಗಿಂಗ್ ಕೊಡ್ತಾರೆ ಸರ್. ಒಂದ್ ಮರಕ್ಕೆ ಒಂದು ಟ್ಯಾಗಿಂಗ್ ಮಾಡಾದ್ಮೇಲೆ ನಾವಿನ್ ಮುಟ್ಟಕ್ಕಾಗಲ್ಲ. ಟಿಲ್ ಕಟಿಂಗ್ ಗೌರ್ಮೆಂಟ್ ಬಂದ್ಬಿಟ್ಟು ಕಟ್ ಮಾಡುತ್ತೆ. ಅವಳೇ ಬಂದ್ಬಿಟ್ಟು ಲಾಜಿಸ್ಟಿಕ್ಸ್ ಎಲ್ಲ ಅವ್ರದೇ, ಏನು ಖರ್ಚಿರಲ್ಲ. ಇನ್ನೇ ಕಟ್ ಆಫ್ ಆಗ್ತಾ ಇದ್ದಂಗೆ ನಿಮ್ ರಿಟರ್ನ್ಸ್ ಸ್ಟಾರ್ಟ್ ಆಗುತ್ತೆ ಸರ್. ಹೌದು ಸರ್, ನಿಮ್ದು ಯಾವಾಗ ನೀವು ರಿಜಿಸ್ಟರ್ ನಿಮ್ಮ ಹೆಸರಲ್ಲಿ ಆಗುತ್ತೆ, ಅವಾಗ ನಿಮ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಎಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಹೋಗ್ಬಿಡುತ್ತೆ ಸರ್. ಇದು ನಿಮ್ 1 ಎಕರೆ ನಿಮ್ಗೆ ಎಷ್ಟು ಮರಗಳಿರುತ್ತೋ ಅಷ್ಟು ಮರ ರೆವಿನ್ಯೂ ಬರುತ್ತೆ. ಆಮೇಲೆ ಸರ್ ಕಟ್ ಆಫ್ ಆದ್ಮೇಲೆ ನೀವು ಕೇಳ್ಬೋದು ನೆಕ್ಸ್ಟ್ ಏನ್ ಮಾಡಬಹುದು ಅಂತ. ನೆಕ್ಸ್ಟ್ ಏನಾಗುತ್ತೆ,
ಈಗ ನಾವು ಇಲ್ಲಿಂದ 5 ಅಡಿ ಹಾಕಿದೀವಲ್ಲ, ಹ್ಮ್. ಒಂದು 3 ಅಡಿ ತಳ್ಬಿಟ್ಟು ಹ್ಮ್. ಈ ಕಡೆಯಿಂದ ಮರ ಶುರು ಆಗುತ್ತೆ ಸರ್. ಓಕೆ, ಮತ್ತೆ ಪ್ಲಾಂಟೇಶನ್ ಹೌದು ಸರ್, ನೆಕ್ಸ್ಟ್ ಜನರೇಷನ್. ಹೌದು ಸರ್. 10 years ರೆವಿನ್ಯೂ ಸರ್. ಓಕೆ ಸರ್ ಅಪಾರ್ಟ್ ಫ್ರಮ್ ದಟ್ ದಿಸ್ ವಿಲ್ ನಾಟ್ ಗೋಯಿಂಗ್ ಟು ಬಿ ಸ್ಟಾಪ್. ಇಲ್ಲ ಸರ್, ಸ್ಟಾಪೇ ಆಗಲ್ಲ, ಹೌದು. ಕಂಟಿನ್ಯೂಸ್ ರೆವಿನ್ಯೂ ಜನರೇಟ್ ಆಗುತ್ತೆ. ಪ್ಲಸ್ ನಮಗೇನು ಬೆನಿಫಿಟ್ ಸಿಗಲ್ಲ ಅಂತ ನೀವು ಕೇಳಿದ್ರೆ ಖಂಡಿತ ಸಿಗುತ್ತೆ ಸರ್. ಏನಂತಂದ್ರೆ ನಿಮಗೆ ಕ್ಲಬ್ ಹೌಸ್ ಇದೆ, ನಿಮಗೆ ವರ್ಷಕ್ಕೆ ಬಂದ್ಬಿಟ್ಟು ಒಂದು 6 ರಿಂದ ಒಂದು 7 ವಿಸಿಟ್ ಫ್ರೀ ಸಿಗುತ್ತೆ ಸರ್ ಎಂಟ್ರಿ. ಓಕೆ, ನಮ್ದು ಇದೇ ಮಾತ್ರ ಅಲ್ಲ, ನಮ್ದು ನೀವು ಇನ್ ಕೇಸ್ ನಮ್ದು ಲ್ಯಾಂಡ್ ಪರ್ಚೇಸ್ ಮಾಡಾದ್ಮೇಲೆ ನೀವು ನಮಗೆ ಲೈಫ್ ಟೈಮ್ ಮೆಂಬರ್ ಆಗ್ಬಿಡ್ತೀರಾ. ಓಕೆ, ಲೈಫ್ ಟೈಮ್ ಮೆಂಬರ್ ಅಂದ್ರೆ ಎಲ್ಲಿ ನಮ್ಮ ಪ್ಲಾಂಟೇಶನ್ ಇದೆ ಎಲ್ಲಾ ಕಡೆನೂ ನೀವು ಬಂದ್ಬಿಟ್ಟು ನೀವು ಫ್ರೀ ಎಂಟ್ರಿ ಇರುತ್ತೆ ಸರ್. ಓಕೆ, ಈಗ ನಮ್ದು ವಿಜಯವಾಡದಲ್ಲಿ ಇದೆ, ಈಗ ನಮ್ದು ನೆಲ್ಲೂರು ಡಿಸ್ಟಿಕ್ ಅಲ್ಲಿ ಒಂದು 5-6 ಪ್ಲಾಂಟ್ ಇದೆ ಸರ್. ಆಲ್ಮೋಸ್ಟ್ ಒಂದು 190-170 ಕಿಲೋಮೀಟರ್ ಒಂದು ಕ್ಲಬ್ ಹೌಸ್ ಇದೆ ಸರ್. ಓಕೆ, ಎಲ್ಲಾ ಕಡೆ ವಿಸಿಟ್ ಮಾಡ್ಬೋದು ಸರ್. ಫೈನ್, ಇದೊಂದು ಆಪ್ಷನ್ ಇದೆ. ನಮ್ದು ರಿಲ್ಯಾಕ್ಸೇಷನ್ಗೋಸ್ಕರ ತಾವು ಕ್ಲಬ್ ಹೌಸ್ ಸ್ಟೇ ಆಗ್ಬೋದು, ಸ್ಟೇ ಆಪ್ಷನ್ ಕೂಡ ಇದೆ ಸರ್. ಓಕೆ, ಓಕೆ. ನಿಮಗೆ ಏನಾಯ್ತು 3 ಬೆನಿಫಿಟ್ ಸರ್. ಲ್ಯಾಂಡ್ ಲೈಫ್ ಟೈಮ್ ಸರ್. ನಿಮ್ದು ಎಲ್ಲೆಲ್ಲಿ ಬರುತ್ತೆ ಸರ್ ಇದು ಪ್ಲಾಂಟೇಶನ್ಸ್ ಎಲ್ಲ? ಯಾವ ಊರು? ನಲ್ಲೂರು ಅಂತ ಅಂದ್ರೆ ಇವಾಗ ಎಲ್ಲೆಲ್ಲಿ ಬರುತ್ತೆ ಸರ್? ನಲ್ಲೂರು, ವಿಜಯವಾಡ, ಆಮೇಲೆ ಅನಂತಪುರ ಡಿಸ್ಟಿಕ್ ಸರ್. ಸರ್ ಪ್ರೆಸೆಂಟ್ ಆಗಿ ಇದೆಲ್ಲ ಬಂದ್ಬಿಟ್ಟು ಆಡಿ ಸೇಲ್ ಆಗೋಗಿದೆ. ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸರ್ ಅನಂತಪುರ ಡಿಸ್ಟಿಕ್ ಅಲ್ಲಿ ಒಂದು ಇದೆ ಸರ್, ಅದು ಅಪ್ಕಮಿಂಗ್ ಸರ್. ಅಪ್ಕಮಿಂಗ್ ಇದೆ, ಅದು ತುಂಬಾ ಚೆನ್ನಾಗಿದೆ ಸರ್. ಲೇಟೆಸ್ಟ್ ಹೊಸ ತಳಿಗಳು ಸರ್. ನಿಮ್ಗೆ ಒಂದು 6 months 1 year ಆಗಿರ್ಬೋದು, ಅಂತ ತಳಿಗಳು ಸಿಗತ್ತೆ ಸರ್. ಓಕೆ, ಓಕೆ, ಫೈನ್ ಸರ್. ಸರ್ ತುಂಬಾ ಚೆನ್ನಾಗಿದೆ ಕಾನ್ಸೆಪ್ಟ್, ಏನೋ ತುಂಬಾ ಚೆನ್ನಾಗಿದೆ ಸರ್. ಒಂದ್ಸತಿ ವಿಸಿಟ್ ಮಾಡಿ ಫ್ಯಾಮಿಲಿ ಜೊತೆಗೆ, ನಿಮಗೆ ಅರ್ಥ ಆಗುತ್ತೆ. ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ. ನಮ್ಮ ಆಫೀಸ್ ಬೆಂಗಳೂರಲ್ಲಿ ಕೂಡ ಓಪನ್ ಮಾಡಿದ್ವಿ, 1 ವರ್ಷ ಆಯ್ತು ಸರ್. ನಮ್ಮ ನಿಮಗೆ ಯಲಹಂಕ ನ್ಯೂ ಟೌನ್ ಹತ್ರ ಬರುತ್ತೆ, ಸಾಕಾನಗರ ಬ್ರಾಂಚ್ ಇದೆ, ಶ್ರೀ ಸಾಯಿ ಪ್ರಾಪರ್ಟೀಸ್ ಅಂತ. ಒಳ್ಳೆ ಕಾನ್ಸೆಪ್ಟ್ ಸರ್. ಸೊ ಪ್ರಕೃತಿ ಜೊತೆಗೆ ಪ್ರಕೃತಿ ಬೆಳೀಲಿ ಸರ್, ಖಂಡಿತ. ಪ್ರಕೃತಿ ಉಳಿಸಿ. ಇನ್ನೊಂದು ಸರ್, ಇನ್ನೊಂದು ಆಪ್ಷನ್ ನಿಮ್ಗೆ ಹೇಳಕ್ ಮರ್ತೆ ಸರ್, ಇದು ನಿಮಗೆ ಆಕ್ಸಿಜನ್ ಕಂಟೆಂಟ್ ಜಾಸ್ತಿ ಸರ್. ಇದರಿಂದ ಸುತ್ತಮುತ್ತ ವಾತಾವರಣ ತಮಗೆ 100% ಪ್ಯೂರ್ ಆಕ್ಸಿಜನ್ ಸಿಗುತ್ತೆ ಸರ್. ಸೂಪರ್. ಇದರಿಂದ ನಿಮ್ಗೆ ಏನು ನಷ್ಟನೇ ಇಲ್ಲ ಸರ್, ಎಲ್ಲ ಲಾಭನೇ ಸರ್.